ಸರ್, ಇವತ್ತು ಭಾಳ ಪ್ರಮುಖವಾಗಿ ಏನು ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅವರೇನು ಅತ್ಯಂತ ಅವೈಜ್ಞಾನಿಕವಾಗಿ ಒಂಥರ ಅಪೂರ್ಣ ದೋಷಪೂರಿತ ವರದಿಯನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಆ ಇವರೇನು ವರದಿ ಕೊಟ್ಟಿದ್ದಾರೋ ಅದು ಬಲಗೈ ಸಮುದಾಯಗಳಿಗೆ ಒಂಥರ ಮರಣ ಶಾಸನ. ಇದು ಅತ್ಯಂತ ವ್ಯವಸ್ಥಿತವಾಗಿ ಮಾಡಿರುವಂಥ ಕೆಲಸ. ಇದು ಆಕಸ್ಮಿಕವಾಗಿ ಆಗಿರೋದಲ್ಲ. ಮತ್ತು ಇವರು ಏನಿದೆ ವರದಿ ಅಧ್ಯಯನ ಮಾಡಿದ್ರಲ್ಲ ಅಥವಾ ಸೆನ್ಸಸ್ ಮಾಡಿದ್ರಲ್ಲ, ಇದು ಒಂಥರ ಫ್ಲಾಪ್. ಇದು ಸಂಪೂರ್ಣ ವಿಫಲ ಆಗಿದೆ. ಆದರೂ ಕೂಡ ಇದನ್ನು ಸರ್ಕಾರ ಒಂದು ಸಮುದಾಯದ ಒತ್ತಡಕ್ಕೆ ಇದು ಮಾಡಿದ್ದಾರೆ. ಇದರಿಂದ ಸುಮಾರು 63 ಜಾತಿಗಳ ಗುಂಪೇನಿದೆ ಬಲಗೈ ಸಮುದಾಯ, ಅದಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ಭಾಳ ದೊಡ್ಡ ಅನ್ಯಾಯ ಆಗಿದೆ. ಇದನ್ನ ನಾವು ಪ್ರತಿ ಸಂದರ್ಭದಲ್ಲೂ ನಾವು ವಿರೋಧ ಮಾಡ್ತಾ ಬಂದಿದ್ದೀವಿ ಮತ್ತು ಎಚ್ಚರಿಸ್ತಾ ಬಂದಿದ್ದೀವಿ. ಆದರೂ ಕೂಡ ಅವರು ಬಲಗೈ ಸಮುದಾಯದ ಯಾವ ಒಂದು ಸಣ್ಣ ಮಾತಿಗೂ ಸರ್ಕಾರ ಬೆಲೆ ಕೊಡ್ತಾ ಇಲ್ಲ. ಹಂಗಾಗಿ ಅನಿವಾರ್ಯವಾಗಿ ಕಳೆದ 25ನೇ ತಾರೀಕು ನಾವು ಇಡೀ ರಾಜ್ಯಾದ್ಯಂತ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರು ಬಂದು ಪ್ರೊಟೆಸ್ಟ್ ಮಾಡಿದ್ವಿ, ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ವಿ. ಮತ್ತು ಅವತ್ತೇ ಹೇಳಿದ್ವಿ ಇದೊಂದು ಸ್ಯಾಂಪಲ್ ಅಂತೇಳಿ. ಬಹುಶಃ ಏನಾದ್ರೂ ರೋಸ್ಟ್ರನ್ನ ಸರಿ ಮಾಡಿಲ್ಲ ಅಂತಂದರೆ ಮತ್ತು ಬಲಗೈ ಸಮುದಾಯಗಳಿಗೆ ಮಾತಿಗೆ ಅವರು ಕಿವಿಗೊಡಲಿಲ್ಲ ಅಂತಂದರೆ, ನಾವು ಪ್ರಮುಖವಾಗಿ ಹೇಳಿರೋದು ಏನಂತಂದರೆ ಈ ವರದಿಯನ್ನು ನೀವು ತಿರಸ್ಕಾರ ಮಾಡಬೇಕು. ಅದಾದಮೇಲೆ 15.3 ಏನಿದೆ ಶೇಕಡ, ಅದ್ರ ಒಳಗಡೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬಾರ್ದು ಅಂತ ಹೇಳಿದ್ರು. ಮತ್ತು KEA ಶಿಕ್ಷಣ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಏನಿದೆ ಅದಕ್ಕೆ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿಲ್ಲ. ಆದರೂ ಕೂಡ KEAನವರು ಭಾಳ ಅತ್ಯುತ್ಸಾಹದಿಂದ ಈ ಕ್ಷೇತ್ರದಲ್ಲಿ ಅವರು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಾ ಇರೋದ್ರಿಂದ ನಮ್ಮ ಸಮಾಜಕ್ಕೆ ಭಾಳ ದೊಡ್ಡ ಅನ್ಯಾಯ ಆಗ್ತದೆ. ಅದಾದಮೇಲೆ ನಾವು ಹಳೇ ಜಾತಿ ಪ್ರಮಾಣ ಪತ್ರವನ್ನು ಪರಿಗಣಿಸಿ ಅಂತ ಹೇಳಿದ್ದೀವಿ. ಯಾಕಂದರೆ ಇನ್ನೂ ಕೂಡ ಹೊಸ ಜಾತಿ ಪ್ರಮಾಣ ಪತ್ರ ಸಿಕ್ಕಿಲ್ಲ. ಇವತ್ತು ಒಂದು ಜಾತಿ ಪ್ರಮಾಣ ಪತ್ರ ಮಾಡಿಸೋರಿಗೆ ಕನಿಷ್ಠ 2,000 ರೂಪಾಯಿ ಖರ್ಚಾಗ್ತದೆ ಹಳ್ಳಿಗಳಲ್ಲಿ. ಇದು ಈ ಹಳ್ಳಿಗಾಡಿನ ಜನರಿಗೆ ಭಾಳ ದೊಡ್ಡ ಮಾಡ್ತವೆ. ಮತ್ತು ಸಿಸ್ಟಮೆಟಿಕ್ಕಾಗಿ ಮಾಡಿಲ್ಲ. ಅದನ್ನು ರೆವಿನ್ಯೂ ಇಲಾಖೆ ಸಿಸ್ಟಮೆಟಿಕ್ಕಾಗಿ ಮಾಡದಿರೋದ್ರಿಂದ ಹಳೆ ಜಾತಿ ಪ್ರಮಾಣ ಪತ್ರವನ್ನು ಪರಿಗಣಿಸಬೇಕು ಅಂತ ಹೇಳಿದ್ವಿ ನಾವು. ಅದನ್ನು ಕೂಡ ಇನ್ನೂ ಮಾಡಿಲ್ಲ. ಮತ್ತು DPRನಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಮೊನ್ನೆ ನಾವೆಲ್ಲ ಲೆಟ್ರ್ ಕೊಟ್ಟ ಮೇಲೂ ಕೂಡ ಏನು ಮಾಡ್ತಿದ್ದಾರೆ, BWSSPನಲ್ಲಿ ಮತ್ತೆ ಅದನ್ನು ರಿಕ್ರೂಟ್ಮೆಂಟನ್ನು ಕಾಲ್ ಮಾಡಿದ್ದಾರೆ. ಇದು ಒಂಥರ ನಮ್ಮನ್ನ ಕ್ರಾಸ್ ಚೆಕ್ ಮಾಡೋ ಕೆಲಸ. ಇದು ನಾವು ಇದನ್ನ ಗಮನಿಸ್ತಾ ಇದ್ದಾರಾ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡೋ ಕೆಲಸ. ಖಂಡಿತ ನಮ್ಮ ಸಮಾಜ ಎಲ್ಲವನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಇದನ್ನೇ ಮುಂದುವರಿಸಿದ್ರೆ ಬಹುಶಃ ರಾಜ್ಯಾದ್ಯಂತ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಜನರು ನಾವು ಬೆಂಗಳೂರಿಗೆ ಮತ್ತೆ ಬೀದಿಗಿಳಿಬೇಕಾಗುತ್ತೆ. ಸರ್ಕಾರಕ್ಕೆ ಭಾಳ ದೊಡ್ಡ ಪಾಠ ಕಲಿಸ್ಬೇಕಾಗತ್ತೆ. ಭಾಳ ದೊಡ್ಡ ಪಾಠ ಅಂತಂದರೆ ಊಹೆ ಮಾಡ್ಕೊಳ್ಳೋಂಗಿಲ್ಲ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು. ಅಷ್ಟು ದೊಡ್ಡ ಪಾಠ ಕಲಿಸೋಕ್ಕೆ ನಮ್ಮ ಸಮಾಜದ ಪ್ರತಿಯೊಬ್ಬರು ಕೂಡ ನಾವು ತೀರ್ಮಾನ ಮಾಡ್ತೀವಿ. ಅವತ್ತು ಬಂದಿದ್ದು ಮನೆಗೊಬ್ಬರು, 25ನೇ ತಾರೀಕು ಬಂದಿದ್ದು ನಾವು ಮನೆಗೊಬ್ಬರು ಬಂದಿದ್ವಿ. ವಿದ್ಯಾರ್ಥಿಗಳು ಮತ್ತು ಎಂಪ್ಲಾಯೀಸು ಮತ್ತು ಮಹಿಳೆಯರು, ಅಂದರೆ ಒಂದು ಮುಂದಾಳತ್ವ ಒಂದು ಸಮಾಜದಲ್ಲಿ ಯಾರು ಓಡಾಡ್ತಾರೋ ಅಂಥವ್ರು ಮಾತ್ರ ಬಂದಿದ್ರು. ಈಗ ನಾವು ಫ್ಯಾಮಿಲಿ ತಗೊಂಡು ಕೂತ್ಕೋತೀವಿ. ಎಲ್ಲಿ ಕೂತ್ಕೋತೀವಿ ಅಂತಂದರೆ ಮುಖ್ಯಮಂತ್ರಿಗಳಿಗೆ ನಿಂತ್ಕೊಳ್ಳೋಕೆ ಆಗ್ಬಾರ್ದು. ಆ ಸ್ಥಿತಿ ಇಡ್ತೀವಿ. ಬಹುಶಃ ನಿಮಗೆ ಯಾವ ಹಳೆ ದ್ವೇಷ ಇದೆಯೋ ಮನೆ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಾಜದ ಮೇಲೆ ಗೊತ್ತಿಲ್ಲ. ನಾನು ಅವತ್ತೇ ಹೇಳಿದ್ದೀವಿ, ನಾಗಮೋಹನ್ ದಾಸ್ ಅವರು ಮುಖ್ಯಮಂತ್ರಿಗಳ ಆಸ್ಥಾನ ಕವಿ ಅಂತ. ಸುಮಾರು 8ರಿಂದ 10 ಆಯೋಗಗಳಿಗೆ ಅವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ ಸರ್. 8ರಿಂದ 10 ಆಯೋಗ ಅಧ್ಯಕ್ಷರು ಮಾಡಿದ್ದಾರೆ. ನಿಮ್ಮ ಗಮನದಲ್ಲಿರಲಿ, 32 ಜನ ನಿವೃತ್ತ ನ್ಯಾಯಾಧೀಶರು ಬೆಂಗಳೂರಿದ್ದಾರೆ. 32 ಜನ ನಿವೃತ್ತ ನ್ಯಾಯಾಧೀಶರು ಬೆಂಗಳೂರಿದ್ದಾರೆ. ಯಾಕೆ ಇವರೊಬ್ಬರು ನ್ಯಾಯಾಧೀಶರನ್ನೇ ನೀವು 7-8 ಆಯೋಗಗಳಿಗೆ ಅಧ್ಯಕ್ಷರು ಮಾಡ್ತೀರಿ? ಏನಿದ್ರ ಉದ್ದೇಶ? ಇರಿಗೇಷನ್ ಇವರೇ ಅಧ್ಯಕ್ಷರು, ಒಳ ಮೀಸಲಾತಿಗೆ ಇವರೇ ಅಧ್ಯಕ್ಷರು, 40% ಕಮಿಷನ್ಗೆ ಇವರೇ ಅಧ್ಯಕ್ಷರು, ಕೋವಿಡ್ನಲ್ಲಿ ನಡೆದಿರ್ತಕ್ಕಂಥ ತನಿಖೆ ಮಾಡೋಕ್ಕೆ ಇವರೇ ಅಧ್ಯಕ್ಷರು 40%ಗೆ. ನಾನು ಹೇಳೋದು 32 ಜಡ್ಜ್ಗಳು ರಿಟೈರ್ಡ್ ಆಗಿದ್ದಾರೆ ಅಂತ ಮಾಡಿದೆ. ಯಾಕೆ ನೀವು ಯಾರಿಗೂ ಕೊಡೋಕ್ಕಾಗಲ್ಲ? ಯಾಕೆ ಇವ್ರನ್ನೇ ಮಾಡ್ತೀರಿ ಅಂದರೆ, ಇವರು ನಿಮ್ಮ ಆಸ್ಥಾನ ಕವಿಗಳು ಅನ್ನೋದರಲ್ಲಿ ಸ್ಪಷ್ಟವಾಗಿದೆ. ಆ ಕಾರಣಕ್ಕಾಗಿ ದಯಮಾಡಿ ನಿಮಗೆ ರಿಕ್ವೆಸ್ಟ್ ಏನಂತಂದರೆ, ನೀವು ಬಲಗೈ ಸಮುದಾಯವನ್ನು ನಿರ್ಲಕ್ಷಿಸಬೇಡಿ ಅಂತ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಅದಕ್ಕೆ ನಾವು ತಯಾರಾಗ್ತಿದ್ದೀವಿ. ನಾವು ಸುಮ್ಮನೆ ಕೂತ್ಕೊಳ್ಳಿ, ತಯಾರಾಗ್ತಿದ್ದೀವಿ. ಇನ್ನೊಂದು ಭಾಳ ಸ್ಪಷ್ಟವಾಗಿ, ರಕ್ತಪಾತ ಆದರೂ ಸರಿಯೇ ನಾವು ಒಳ ಮೀಸಲಾತಿಯನ್ನು ಜಾರಿಯಾಗಿ ಬಿಡಲ್ಲ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಒಳ ಮೀಸಲಾತಿ ಜಾರಿ ಹಾಕಿ ನಾವು ಬಿಡೋದೇ ಇಲ್ಲ. ಇದಂತೂ ಶತ್ಸಿದ್ಧ. ಏನೋ ಸುಮ್ಮನೆ ಇದ್ದಾರೆ ಅಂತ ನಾವು ಸುಮ್ಮನೆ ಇಲ್ಲ, ಕೆಲಸ ಮಾಡ್ತಾಯಿದ್ವಿ. ನಮ್ಮ ಸಮುದಾಯದ ಪ್ರತಿಯೊಂದು ಕುಟುಂಬವನ್ನು ನಾವು ಭೇಟಿ ಆಗ್ತಾಯಿದ್ವಿ, ಮಾತಾಡ್ತಾ ಇದ್ದೇವೆ.
ಯಾಕೆಂದರೆ ಇದು ನಮ್ಮ ಸಮುದಾಯದ ಮುಂದಿನ ಜನ್ರೇಷನ್ಗೆ ಮರಣ ಶಾಸನ ಅಂದರೆ ಅತ್ಯಂತ ಇದು ದ್ವೇಷಪೂರಿತವಾಗಿ ಮಾಡಿರುವಂಥ ಕೆಲಸ. ಇನ್ನೂ ಒಂದು ಹೆಜ್ಜೆಗೆ ಮುಂದೆ ಹೇಳೋದಂತಂದರೆ, ನೀವು ಒಳ ಮೀಸಲಾತಿ ಜಾರಿ ಮಾಡೋ ಬದಲು ಬಲಗೈ ಸಮುದಾಯಕ್ಕೆ ಮೀಸಲಾತಿ ಕೊಡಲ್ಲ ಅಂತ ಅನೌನ್ಸ್ ಮಾಡಿದ್ರು. ನಿಮಗೆ ಮೀಸಲಾತಿ ಕೊಡಲ್ಲ ರೀ, ಏನು ಮಾಡ್ಕೊತೀರ ಮಾಡ್ಕೊಳ್ಳಿ ಅಂದರೆ, ನಿಮಗೆ ತಾಕತ್ತಿದ್ರೆ ಅನೌನ್ಸ್ ಮಾಡಿ ಅಂತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲ ಸಚಿವರಿಗೆ ನಾವು ಹೇಳಕ್ಕೆ ಬಯಸ್ತೀವಿ. ನೀವು ಡಿಸೈಡ್ ಮಾಡಿರಿ, ಬಲಗೈ ಸಮುದಾಯರಿಗೆ ನಾವು ಮೀಸಲಾತಿ ಕೊಡಲ್ಲ ಅಂತ ಡಿಸೈಡ್ ಮಾಡಿ. ನೀವು ಮಾತೆತ್ತಿದ್ರೆ ಸಾಮಾಜಿಕ ನ್ಯಾಯ ಅಂತೀರಿ, ಈಚೆ ಬಟ್ಟೆ ಹಾಕೊಂಡು ಈಚೆಗೆ ಬಂದರೆ ಸಾಕು ಸಾಮಾಜಿಕ ನ್ಯಾಯ, ಮೈಕ್ ಸಿಕ್ಕಿದ್ರೆ ಸಾಕು ನಾವು ಸಂವಿಧಾನ ಪರ, ಆಯಿತಾ? ಯಾರು ಎಲ್ಲರೂ ಕಂಡ್ರೆ ಸಾಕು ನನ್ನಂಥ ಸಾಮಾಜಿಕ ನ್ಯಾಯದ ಹರಿಕಾರರು ನಾವು, ಅಂಬೇಡ್ಕರ್ ವಾದಿಗಳು, ಸಂವಿಧಾನ ಜಾರಿಗಳು ಅಂತೇಳಿ ನೀವು ತುಂಬ ಪಡ್ಪಾಟ್ಲು ಬಿಡ್ತಿರಲ್ಲ, ಬಾಯಿ ಬಡ್ಕೊತಿರಲ್ಲ. ನೀವು ಆಚರಣೆಯಲ್ಲಿ ನೀವೇನು ಮಾಡ್ತಾಯಿದ್ದೀರಿ? ಮಾತಾಡೋವಾಗ ಅಂಬೇಡ್ಕರ್ ಹೆಸರು ಹೇಳ್ತೀರಿ, ನಡ್ಕೋವಾಗ ನೀವು ಇಡೀ ಬಲಗೈ ಸಮುದಾಯದ ಆಯಿತಾ ಹಿತವನ್ನು, ಅವ್ರನ್ನ ಸಂಪೂರ್ಣ ಈ ಸಮಾಜದಲ್ಲಿ ನಾಶ ಮಾಡೋಕ್ಕೆ ನೀವು ಹೊರಟಿದ್ದೀರಿ. ಇದು ನಮಗೆ ಗೊತ್ತಿಲ್ಲ ಅಂತಲ್ಲ, ಆಯಿತಾ? ನಮಗೆ ಗೊತ್ತಿದ್ದು, ನಮ್ಗೆ ಗೊತ್ತು. ಇದನ್ನ ನಾವು ತೀರ್ಮಾನ ತಗೋತೀವಿ. ಇದನ್ನ ನಾವು ಸುಮ್ಮನೆ ಅಂತೂ ಬಿಡಲ್ಲ ಸರ್. ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ಹಳೆ ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನು ಮಾಡಿದಿರಿ ಅದನ್ನು ಎಲ್ಲರೂ ಮಾಡಿಸ್ಕೊಳ್ಳಿಲ್ಲ. ಇನ್ನು ನೀವು ಎಲ್ಲರೂ ಮಾಡಿಸ್ಕೊಳ್ಳೋ ತನಕ ನೀವು ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಪರಿಗಣನೆ ಮಾಡೋಕ್ಕೆ ಅವಕಾಶ ಕೊಡಿ. ಈಗ ಬೆಂಗಳೂರಲ್ಲಿರೋರು, ಸುತ್ತಮುತ್ತ ಇರೋರು, ತಿಳುವಳಿಕೆ ಇರೋರು ಮಾಡಿಸ್ಕೊತಾರೆ. ಹಳ್ಳಿಲಿರೋರು ಜನಕ್ಕೆ ಏನು ಅರ್ಥ ಆಗುತ್ತೆ? ಇದು ಸಿಸ್ಟಮ್ಗೆ ಹೋಗ್ಬೇಕು ನೀವು. ಮತ್ತು ಅದು ಏನು ಮಾಡಿದ್ದಾರೆ, 500 ರೂಪಾಯಿ ಪೇಪರ್ ತಗೊಂಡು, ಬಾಂಡ್ ಪೇಪರ್ ತಗೊಂಡು ಅಫಿಡೇಟ್ ಮಾಡಬೇಕು. ಆಮೇಲೆ ಅದನ್ನ ಆನ್ಲೈನ್ ಅಪ್ಲೈ ಮಾಡಬೇಕು, ನೋಟ್ರಿ ಮಾಡಬೇಕು. ಅದಾದಮೇಲೆ ರೆವಿನ್ಯೂ ಇನ್ಸ್ಪೆಕ್ಟ್ರು, ತಾಲೂಕು ಆಫೀಸು, AC ಗಂಟ ಹೋಗಿ ಬರಬೇಕಿದು. ಇದೆಲ್ಲವನ್ನು ಮಾಡೋಕ್ಕಾಗ್ತಿಲ್ಲ. ಹಂಗಾಗಿ ಹಳೇದನ್ನು ಪರಿಗಣಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ ನಾವು. ಸರ್, ನಾನು ಶಿವಣ್ಣ ಅಂತ, ಬಲಗೈ ಸಮುದಾಯಗಳ ಒಕ್ಕೂಟದ ಪ್ರಮುಖರಲ್ಲಿ ನಾನು ಒಬ್ಬ ಸರ್.